ಲಾರಿಗೆ ತೊಗೊಂಡೋಗಿ ಲಾರಿ ಬಂಪರ್ಗೆ ತೊಗೊಂಡೋಗಿ ತಲೆನೇ ಡಿಚ್ಚಿ ಓಡಿಸ್ತಾರೆ. ಅದೇ ಸತ್ತೋಗ್ಬಿಟ್ಟಿದ್ದಾನೆ ಅನ್ಕೊಂಡು ಬದುಕಲಿಕ್ಕೋಸ್ಕರ ಕರೆಂಟ್ ಶಾಕ್ ಕೊಟ್ಟರು ಅಂತಲೂ ಕೇಳ್ಪಟ್ಟಿದ್ದೀನಿ ನಾನು. 8 ಸೆಕ್ಷನಲ್ಲೂ ಕೂಡ ಇರ್ತಕ್ಕಂಥ ಎಲ್ಲ ಅದರಲ್ಲಿ 21 ಜನದಲ್ಲಿ 3 ಜನ ಟ್ರಯಲ್ ಮುಗಿಯೋದ್ರೊಳಗೆ ಸತ್ತೋಗ್ತಾರೆ, ಇನ್ನು 18 ಜನ ಇರ್ತಾರೆ. ಏಕೆಂದರೆ ಆ ಚಾರ್ಜ್ ಶೀಟ್ ಅವತ್ತು ನಾವು ಮಾಡಿ CC ನಂಬರ್ ತೊಗೊಳ್ಳಿಲ್ಲ ಅಂದಿದ್ರೆ CID ಹೊಟ್ಟೈತೈತಿ ಕೇಸು. ಮೆಮೊ ರೆಡಿ ಆಗಿಬಿಟ್ಟಿತ್ತು ಸರ್ಕಾರದಿಂದ, ಈ ಕೇಸನ್ನ CIDಗೆ ಹ್ಯಾಂಡ್ ಓವರ್ ಮಾಡಿ ಅಂತೇಳಿ. ಆಮೇಲೆ ಅವನಿಗೆಲ್ಲ ಪೆರೋಲ್ ಗಿರೋಲೆಲ್ಲ ಆಗ್ತಾ ಇರ್ತಾನೆ ಮಂಟಲಿಂಗಯ್ಯ. ನಾನು ಇಲ್ಲೇ ಇದ್ರು ನನಗೆ ಒಪಿನಿಯನ್ ಕೇಳ್ತಿದ್ರು ಅದು ಕಮಿಷನರು. ಅಪ್ರೂವರ್ ಆಗಿದ್ದವನಿಗೆ ಕಾನೂನು ಪುಸ್ತಕ ಬೇಕು ಅಂದರೆ ಕಾನೂನು ಪುಸ್ತಕ ಓದ್ಬಿಟ್ರೆ ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್ ಓದ್ಬಿಟ್ಟು ಅವನು ನನಗೆ ಪಾಠ ಹೇಳಕ್ಕೆ ಬರ್ತಿದ್ದ ಅವನು. ಸರ್ ಈ ಸೆಕ್ಷನ್ ಹಿಂಗೆ ಹೇಳುತ್ತೆ ಅಂತ ಜೈಲಲ್ಲಿ. ತನಿಖೆ ಮುಗಿದ್ಮೇಲೆ CID ಕೊಡಕ್ಕೆ ಬರಲ್ಲ. ಹಾಗಾದ್ರೆ ದರ್ಶನ್ ಕೇಸಲ್ಲೂ ಈಗ CID ಮಾಡ್ಬಿಡ್ಬೋದು ಇನ್ಫ್ಲೂಯೆನ್ಸ್ ಮಾಡೋರಿದ್ರೆ? ಇಲ್ಲ, ಇದು ಎಂಟೈರ್ ಚಾರ್ಜ್ ಶೀಟ್ ತನಿಖೆನೇ ಮುಗ್ದೈತಲ್ಲ ಈಗ. CC ನಂಬರು ಬಂದಾಗೋಯ್ತು. ಇಲ್ಲಿ ಏನಾಗಿದೆ, ಸರ್ಕಾರವೇ ಭಾಳ ಹಿತಾಸಕ್ತಿನೂ ಸ್ವಲ್ಪ ಮುಖ್ಯಮಂತ್ರಿಗಳು ಭಾಳ ಚೆನ್ನಾಗಿ ಇದು ಮಾಡಿದ್ದಾರೆ, ಅಷ್ಟು ಇನ್ಫ್ಲೂಯೆನ್ಸ್ ಆಗಲಿಲ್ಲ. ಯಾಕೆಂದ್ರೆ ಅವ್ರಿಗೆಲ್ಲ ನಮ್ಮ ಕಮಿಷನರು ಅಲಾಂಗ್ ವಿತ್ ಫೋಟೋ ಸಮೇತ ಇಂಜೂರ್ಡ್ ಸಮೇತ ಎಲ್ಲವನ್ನೂ ಎಕ್ಸ್ಪ್ಲೈನ್ ಮಾಡಿಬಿಟ್ಟಿದ್ರು ಹೋಗಿ. ದರ್ಶನ್ ಅರೆಸ್ಟ್ ಮಾಡೋಕ್ಕೆ ಮೊದಲೇ ಅವ್ರಿಗೆಲ್ಲ ಮಾತಾಡಿದ್ದಾರೆ ಅವರು. ಎಲ್ಲ ಒಂದೇ ದಿನದಲ್ಲೆಲ್ಲ ಅವ್ರು ಹೇಳಿಕೆಗಳು ಮಾಡ್ಕೊಳ್ತೀವಿ, ನಮಗೆ ಆರೋಪಿ ಶಂಕರ ಬಂದಿರ್ತಾನೆ, ಯಾರ್ಯಾರು ಇದ್ರು ಅಂತ ಹೇಳ್ತಾನೆ, ಕತೆ ಹೇಳ್ತಾನೆ, ಎಲ್ಲ ಹೇಳ್ತಾನೆ, ಅದನ್ನೆಲ್ಲ ನೀಟಾಗಿ ಇಟ್ಕೊಳ್ತೀವಿ. ಅದ್ರ ಮೇಲೆ ಹೆಚ್ಚು ಕಡಿಮೆ 24-36 ಗಂಟೆಯಲ್ಲಿ 21 ಜನನೂ ಅರೆಸ್ಟ್ ಮಾಡಿಬಿಡ್ತೀನಿ ನಾನು. ಹಿಂಗಾಗಿ ನಾವು 3991 ಪೇಜಸ್ನ 20 ಕಾಪಿ ಮಾಡಬೇಕು. ಇವರು 17 ಜನ ಇದ್ದಾರೆ. ಇವರು ನೀವು ಬರೀ 3991 ಪೇಜ್ ಹೇಳಿದ್ರಿ, ಇವ್ರು 17 ಜನಕ್ಕೂ 17 ಕಾಪಿ ಕೊಡಬೇಕಲ್ಲ. 8ನೇ ಕಾಲಮ್ ಇದೆ, ದೊಡ್ಡದಾಗಿರುತ್ತದು. ಅಲ್ಲಿ ನಾವು ಚಾರ್ಜ್ ಫ್ರೇಮ್ ಮಾಡ್ತೀವಿ. ಹೆಂಗಿರ್ಬೇಕಂದ್ರೆ ಅದು ಸಂಕ್ಷಿಪ್ತವಾಗಿರಬೇಕು. ಇಡೀ ಮಾಡಿರ್ತಕ್ಕಂಥ ತನಿಖೆಯನ್ನು 1 ಪೇಜಲ್ಲಿ ಹೇಳ್ಬೇಕು ನಾವು. ಯಾಕೆಂದರೆ ಆ ರಕ್ತದಲ್ಲಿ ಇರ್ತಕ್ಕಂಥ ಮಡ್ಡು, ಪಕ್ಕದಲ್ಲಿರೋ ಮಡ್ಡು ಎರಡು ಹೋಲಿಕೆ ಆಗಬೇಕು. ಫಸ್ಟ್ ಡೇ ಆ್ಯಂಡ್ ನೈಟ್ ಕೂತ್ಕೊಂಡು ಚಾರ್ಜ್ ಶೀಟ್ ಮಾಡಿ ಕೋರ್ಟಿಗೆ ಕೊಟ್ಬಿಟ್ಟು CC ನಂಬರ್ ಅಂತ ಕೊಡ್ತಾರೆ, ಕೋರ್ಟ್ ಕೇಸ್ ನಂಬರ್ ಅಂತೇಳಿ. ಅದು ಹೆಚ್ಚು ಕಡಿಮೆ ಒಂದು 600 ಚಿಲ್ಲರೆ ಪೇಜ್ ಇತ್ತು. ಅವ್ರಿಗೇನೋ ಧೈರ್ಯ ಇತ್ತು ಅಂದರೆ, ಈ 2ನೇ ಆರೋಪಿ ಇರ್ತಾನೆ ಸಿದ್ಧ ಅಂತೇಳಿ, ಅವನ್ನ ಅರೆಸ್ಟ್ ಮಾಡಿದಾಗ ಏನು ಮಾಡ್ತೀವಿ ನಾವು, ಕರ್ಕೊಂಡೋಗ್ಬಿಟ್ಟು ಅಲ್ಲಿ ಸ್ವಲ್ಪ ಚೆನ್ನಾಗಿ ಇದು ಮಾಡಿಬಿಡ್ತೀನಿ, ಬೆಂಡ್ ಎತ್ಬಿಡ್ತೀನಿ ಪಬ್ಲಿಕ್ಕಲ್ಲಿ. ಜನಕ್ಕೆ ಧೈರ್ಯ ಬರುತ್ತಾಗ. ಯಾಕೆಂದ್ರೆ ಅವನಿಗೆ ಎದುರ್ತಿದ್ದೆ ಸ್ವಲ್ಪ, ಅಲ್ಲಿ ಎಲ್ಲ ಎದುರಿಸ್ತಿದ್ದ, ಯಾರು ಬಂದರೂ ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಮಂಟಲಿಂಗೇನು ಪರವಾಗಿ ಅವನು ಎದುರಿಸ್ತಿದ್ದ. ಸೊ ನಾವು ಅವನ್ನ ಕರ್ಕೊಂಡೋಗಿ ಸ್ವಲ್ಪ ಯಾವ ರೀತಿ ಮಾಡ್ಬೇಕು ಅದೆಲ್ಲ ಮಾಡಿದೆ ನಾನಲ್ಲಿ. ಮಾಡಿದಾಗ ಸ್ವಲ್ಪ ಜನಕ್ಕೆ ನಮ್ಮಲ್ಲಿ ಕಾನ್ಫಿಡೆನ್ಸ್ ಬಂತು. ಅವ್ರನ್ನ ಕೊನೆ ತನಕನೂ ಇಟ್ಕೊಂಡಿದ್ದೆ. ಕೊನೆ ತನಕನೂ ಬಂದು ಸಾಕ್ಷಿ ಹೇಳಿದ್ರು ಅವರೆಲ್ಲರೂ ಕೂಡ. ಸಾಕ್ಷಿ ಹೇಳಿ ಎಲ್ಲ ಇದು ಮಾಡಿದ್ಮೇಲೆ ಕೂಡ ಅದು ಅವ್ರ ಹೇಳಿಕೆ ಮೇಲೆ ನಾವು ಸಂಗ್ರಹಿಸಿದ್ದ ಸಾಕ್ಷಿಗಳ ಮೇಲೆ, ಸಾಕ್ಷಿ ಆಧಾರದ ಮೇಲೆ, FSL ರಿಪೋರ್ಟ್ಗಳ ಮೇಲೆ, ನಾವು ಕಳಿಸ್ತಿದ್ದ ವರದಿಗಳ ಮೇಲೆ, PM ರಿಪೋರ್ಟ್ ಮೇಲೆ, ಮತ್ತು ನಮ್ಮ ಆರೋಪಿ ಕೊಟ್ಟಂಥ ಸ್ವಇಚ್ಛೆ ಹೇಳಿಕೆ ಅಂತೀವಿ, ಆರೋಪಿಯ ಸ್ವಇಚ್ಛೆ ಹೇಳಿಕೆ ಅಂತೀವಿ, ಅದರ ಮೇಲೆ ಎಲ್ಲ ಅವನಿಗೆ ಅಷ್ಟು 18 ಜನಕ್ಕೂ ಒಂದೇ ಥರ ಶಿಕ್ಷೆ ಆಗ್ತದೆ. ಆಗಬೇಕಾದ್ರೆ ಎಷ್ಟು ವರ್ಷ ತೊಗೊಳ್ತದೆ ಶಿಕ್ಷೆ? ಅದು ನಾನು ಹೇಳಿದ್ವಿ, 2006 ಸೆಪ್ಟೆಂಬರಲ್ಲಿ ಈ ಕೇಸ್ ಆಯಿತು. 2011 ಆಗಸ್ಟ್ 11ಕ್ಕೆ ಜಡ್ಜ್ಮೆಂಟ್ ಆಯಿತು. 5 ವರ್ಷ ತಗೊಂತು. ತನಿಖಾಧಿಕಾರಿ ಅಂತ ನಾನಿರಲ್ಲ, ತನಿಖೆ ಮುಗಿದು ಚಾರ್ಜ್ ಶೀಟ್ ಮಾಡಿಬಿಟ್ಟಿರ್ತೀನಿ ನಾನು. ಅಲ್ಲಿ ಏನಾಗುತ್ತೆ ಅಂದರೆ ಒಂದು ಇನ್ಫ್ಲೂಯೆನ್ಸ್ ಮಾಡ್ತಾರೆ ಅವರು. ಆಗ ಹೋಮ್ ಮಿನಿಸ್ಟ್ರಿಗೆ ಈ ಕೇಸ್ನ ಇಮಿಡಿಯೇಟಾಗಿ CID ಕೊಡಬೇಕು ಅಂತ ಅವ್ರು ನನ್ನ ಕಾರದ ಹೇಳ್ತಾರೆ, ಮೋನಿ ಈ ಥರ CIDಗೆ ಹೋಗ್ಬಿಟ್ರೆ ಕೇಸ್ ಹಾಳಾಗ್ಬಿಡುತ್ತೆ, ನೀನು ಇಮಿಡಿಯೇಟ್ ಚಾರ್ಜ್ ಶೀಟ್ ಮಾಡಬೇಕು ಅಂದಾಗ ನಾನು ಒಬ್ಬ ಕಾನ್ಸ್ಟೇಬಲು, ನಮ್ಮ ರೈಟ್ರ್ ಇರ್ತಾರೆ, IO ಅಸಿಸ್ಟೆಂಟ್ ಅಂತ ಇರ್ತಾರೆ, ಅವರಿಬ್ಬರು ಸೇರಿಕೊಂಡು 24 ಅವರ್ಸ್ ಡೇ ಆ್ಯಂಡ್ ನೈಟ್ ಕೂತ್ಕೊಂಡು ಚಾರ್ಜ್ ಶೀಟ್ ಮಾಡಿ ಕೋರ್ಟಿಗೆ ಕೊಟ್ಬಿಟ್ಟು CC ನಂಬರ್ ಅಂತ ಕೊಡ್ತಾರೆ, ಕೋರ್ಟ್ ಕೇಸ್ ನಂಬರ್ ಅಂತೇಳಿ. ಅದು ಹೆಚ್ಚು ಕಡಿಮೆ ಒಂದು 600 ಚಿಲ್ಲರೆ ಪೇಜ್ ಇತ್ತು. ಒಂದು ಡೇನಲ್ಲಿ ತಯಾರು ಮಾಡ್ತೀವಿ ಅದನ್ನ. ಒಂದು ಎಲ್ಲೋ ಪ್ರೈವೇಟ್ ಪ್ಲೇಸಲ್ಲಿ ಕೂತ್ಕೊಳ್ತೀವಿ, ಒಂದು ಖಾಸಗಿ ಹೋಟ್ಲಲ್ಲಿ ರೂಮ್ ಮಾಡ್ಕೊಂಡು ನಾನು ಅವರಿಬ್ಬರೇ. ಅದು ಅವ್ರ ಮಾಹಿತಿ ಹೋಗಬಾರ್ದು. ಅಲ್ಲ, ಇಲ್ಲೇನಾಗಿದೆ ಅಂದರೆ ಆಗಿನ ಕೇಸ್ಗೂ ಇದಕ್ಕೂ ಆ ಕೇಸ್ಗೂ ಈ ದರ್ಶನ್ ಕೇಸ್ಗೂ ಭಾಳ ವ್ಯತ್ಯಾಸ ಇದೆ. ಇಲ್ಲಿ ತುಂಬ ಟೆಕ್ನಿಕಲ್ ಎವಿಡೆನ್ಸ್ ಇದೆ, ಡಿಜಿಟಲ್ ಎವಿಡೆನ್ಸ್ ಇದೆ, ಆಯಿತಾ, ಇದೆಲ್ಲ ಇದೆ, ಮತ್ತು CDRಗಳಿದ್ದಾವೆ. ಒಬ್ಬೊಬ್ರದ್ದು CDR ತೆಗಿಬೇಕು ಅಂತಂದ್ರೆ ಅಷ್ಟು ದಿವಸದ್ದು ಸುಮಾರು ಪೇಜ್, ಅದೇ ಹೆಚ್ಚು ಕಡಿಮೆ ಒಂದು 1,000 ಪೇಜ್ ಹತ್ರ ಆಗ್ಬಿಡುತ್ತೆ. ಮತ್ತು ಪ್ರತಿಯೊಂದು ಸಾಕ್ಷಿ ಏನು ಸಂಗ್ರಹಿಸಿದ್ದಾರೆ ಅದಕ್ಕೆ ಪೂರಕವಾದ ದಾಖಲೆಗಳನ್ನು ಕೂಡ ಸೇರಿಸ್ತಾ ಹೋಗ್ಬೇಕಾಗ್ತದೆ. ಒಂದು ರಕ್ತದ ಇಲ್ಲಿ ಕಲೆ ಬಿದ್ದಿದೆ, ರಕ್ತ ಸಂಗ್ರಹಿಸ್ಕೋತೀವಿ. ಬರೀ ರಕ್ತ ಅಷ್ಟೇ ಸಂಗ್ರಹಿಸಲ್ಲ ನಾವು, ರಕ್ತದ ಪಕ್ಕ ಮಾದರಿ ಮಣ್ಣನ್ನು ಕೂಡ ಸೆಲೆಕ್ಟ್ ಮಾಡಿದ್ವಿ, ಸ್ಯಾಂಪಲ್ ಮಡ್ಡು ಅಂತೇಳಿ. ಯಾಕೆಂದರೆ ಆ ರಕ್ತದಲ್ಲಿ ಇರ್ತಕ್ಕಂಥ ಮಡ್ಡು, ಪಕ್ಕದಲ್ಲಿರೋ ಮಡ್ಡು ಎರಡು ಹೋಲಿಕೆ ಆಗಬೇಕು ಫಸ್ಟ್. ಅದಾದಮೇಲೆ ರಕ್ತ ತೊಗೊಂಡು ನಾವು ಇದು ಮನುಷ್ಯನ ಬ್ಲಡ್ಡಾ ಅಥವಾ ಬೇರೆ ಬ್ಲಡ್ಡಾ ಅಂತೇಳಿ ಅದನ್ನು ಕ್ವಶನ್ ಮಾಡ್ಕೊಂಡು ಲೆಟ್ರ್ ಹಾಕ್ತೀವಿ. ಮತ್ತು ಅದೇ ರೀತಿ ಡಿಸೀಸ್ಡ್ ಬಾಡಿಯಿಂದನೂ ಕೂಡ ಬ್ಲಡ್ ಕಲೆಕ್ಟ್ ಮಾಡ್ತೀವಿ. ಆಮೇಲೆ ಆರೋಪಿಗಳಿರೋ ಬಟ್ಟೆಗಳ ಮೇಲೂ ಬ್ಲಡ್ ಕಲೆಕ್ಟ್, ಇವಕ್ಕೆಲ್ಲವೂ ಟ್ಯಾಲಿ ಆಗ್ತದೆ ಅಂತೇಳಿ ಒಂದು 4-5 ಲೆಟ್ರ್ ಕರೆಸ್ಪಾಂಡೆನ್ಸ್ ಆಗ್ತದೆ. ಆಮೇಲೆ ಎವಿಡೆನ್ಸ್ ಅಂದರೆ ಹಂಗೇ ಒಂದು ವಸ್ತು ಸಿಕ್ಕಿದ್ರೆ ನಮಗೆ ಅದನ್ನು ಲಿಂಕ್ ಮಾಡ್ತಾ ಡಾಕ್ಯುಮೆಂಟೈಸ್ ಆಗ್ತಾ ಹೋಗ್ತದೆ ಒಂದಕ್ಕೊಂದು. ಅದು ಪ್ರೊಸೀಜರ್ ಪ್ರಕಾರ ಆಗಬೇಕು. ಅದಕ್ಕೆ ಪ್ರೊಸೀಜರಲ್ ಜಸ್ಟಿಸ್ ಅಂತ ಕರಿತೀವಿ ನಾವು. ಅದನ್ನು ಯಾರು ಮಾಡಬೇಕು ಅಂದರೆ ನಾವು ತನಿಖಾಧಿಕಾರಿಗಳು. ಹೇಗೆ ಮಾಡಬೇಕು ಪ್ರೊಸೀಜರಲ್ ಜಸ್ಟಿಸ್ ಅಂದ್ರೇನು? ಒಂದು ರಕ್ತನ ಪ್ಯಾಕ್ ಮಾಡೋದು ಹೇಗೆ, ಪಿಕ್ಕಿಂಗ್ ಹೇಗೆ, ಯಾವ ರೀತಿ ಕಲೆಕ್ಟ್ ಮಾಡೋದು ಹೇಗೆ, ನೆಲದಿಂದ ಹೆಂಗೆ ಸಂಗ್ರಹಿಸ್ಕೋಬೇಕು, ಅದನ್ನು ಯಾವ ರೀತಿ ಪ್ಯಾಕ್ ಮಾಡಬೇಕು, ಯಾವ ರೀತಿ ಅದನ್ನು ಇಡಬೇಕು ಸ್ಟೇಷನಲ್ಲಿ, ಯಾವ ರೀತಿ ಅದನ್ನು ಟ್ರಾನ್ಸ್ಪೋರ್ಟ್ ಮಾಡಬೇಕು, ಯಾವ ರೀತಿ ಹ್ಯಾಂಡ್ ಓವರ್ ಮಾಡಬೇಕು ಅದನ್ನ,
ದೀಸ್ ಆರ್ ಆಲ್ ಪ್ರೊಸೀಜರು. ಇದನ್ನು ನಾವು ಕರೆಕ್ಟಾಗಿ ಮಾಡಿದ್ರೆ ಕೋರ್ಟ್ ಬಿಲೀವ್ ಮಾಡುತ್ತೆ. ಇದನ್ನು ನೀವು ಮಾಡಿಲ್ಲ ಅಂತೇಳಿ ಅಪೋಸಿಟ್ ಪಾರ್ಟಿ ಇದನ್ನು ನೀವು ಕರೆಕ್ಟ್ ಮಾಡಿಲ್ಲ ಪ್ರೊಸೀಜರಲ್ ಅಂದರೆ ಇದನ್ನೇ. ಇದು ಬೇರೆ ಬೇರೆ ರೀತಿ ಬೇರೆ ಬೇರೆ ಸಬ್ಜೆಕ್ಟಲ್ಲಿ ಇರುತ್ತೆ. ಈಗ ಇದೆಲ್ಲ ಕಲೆಕ್ಟ್ ಮಾಡೋ ರೀತಿ ಎಲ್ಲ ನಮ್ಮ ಫೊರೆನ್ಸಿಕ್ ಸೈನ್ಸಲ್ಲಿ ಇರುತ್ತೆ. ಹೌ ಟು ಪಿಕ್ ದ ಹೌ ಟು ಕಲೆಕ್ಟ್ ದ ಬ್ಲಡ್, ಮಣ್ಣು ಮೇಲೆ ಇದ್ರೆ ಹೆಂಗೆ ಕಲೆಕ್ಟ್ ಮಾಡಬೇಕು, ಯಾವುದಾದ್ರು ಒಂದು ಬಟ್ಟೆ ಮೇಲಿದ್ರೆ ಹೆಂಗೆ ಕಲೆಕ್ಟ್ ಮಾಡಬೇಕು, ಶರೀರದ ಮೇಲೆ ಇದ್ರೆ ಹೆಂಗೆ ಕಲೆಕ್ಟ್ ಮಾಡಬೇಕು, ಯಾವುದ್ರ ಮುಖಾಂತರ ಕಲೆಕ್ಟ್ ಮಾಡಬೇಕು. ದೀಸ್ ಆರ್ ಆಲ್ ಎಂಟೈರ್ ಡಿಫ್ರೆಂಟ್ ಇನ್ವೆಸ್ಟಿಗೇಷನ್. ಸುಮ್ಮನೆ ರಕ್ತ ಸಿಕ್ತು ಅಂದ್ಬಿಟ್ಟು ಹಿಂಗೆ ಗೋರ್ಕೊಂಡು ಹಾಕೋಕ್ಕಾಗಲ್ಲ. ಅದನ್ನ ದೇರ್ ಇಸ್ ಎ ಪ್ರೊಸೀಜರ್. ಅದಕ್ಕೆ ಡಾಕ್ಯುಮೆಂಟೇಷನ್ ಮಾಡ್ತಾವ್ದು. ಈ ಥರ ಅವರು 200 ಚಿಲ್ಲರೆ ಸಾಕ್ಷಿಗಳು ಸಂಗ್ರಹಿಸವ್ರೆ. 200 ಚಿಲ್ಲರೆ ಸಾಕ್ಷಿಗೂ ಕೂಡ ಒಂದು 10 ಪೇಜ್ ಅಂದರೆ ಎಷ್ಟಾಗೋಯ್ತು? ಅದೇ ಹೆಚ್ಚು ಕಡಿಮೆ ಮಿನಿಮಮ್ 5 ಪೇಜ್ ಅಂತ ಇಟ್ಕೊಳ್ಳಿ, 1000 ಪೇಜ್ ಅದೇ ಬಂದ್ಬಿಡ್ತದೆ. ಹೀಗೆ ಒಂದು ಸಾಕ್ಷಿ ಸಿಕ್ಕಿದ್ರೆ ಅದಕ್ಕೆ ಲಿಂಕಿಂಗ್ ಡಾಕ್ಯುಮೆಂಟೈಸ್ ಮಾಡಬೇಕು, ಪ್ರೊಸೀಜರ್ ಕರೆಕ್ಟ್ ಮಾಡಬೇಕು. ದೊಣ್ಣೆ ಸಿಕ್ತು, ದೊಣ್ಣೆ ಸಿಕ್ತಡೆ ಸೀಜ್ ಮಾಡೋ ಅಂತ ಹಂಗೆ ಹೇಳೋಕ್ಕಾಗಲ್ಲ. ದೊಣ್ಣೆ ಯಾವ ರೀತಿ ಬಿದ್ದಿತ್ತು, ಹೇಗೆ ಬಿದ್ದಿತ್ತು, ಅದ್ರ ಸುತ್ತಳತೆ ಎಷ್ಟು, ಉದ್ದ ಎಷ್ಟು, ತುದಿ ಹೆಂಗಿದೆ, ಮಧ್ಯದಲ್ಲಿ ಗಂಟೆ ಹೆಂಗಿದೆ, ಎಲ್ಲನೂ ನಾವು ಮೆನ್ಷನ್ ಮಾಡ್ತಾ ಹೋಗ್ಬೇಕು. ಅದನ್ನು ಡಾಕ್ಟ್ರ್ ಕಳಿಸ್ಬೇಕಾದ್ರೂ ಕೂಡ ಹಂಗೆ ಬರೀಬೇಕು. ಡಾಕ್ಟ್ರು ಕೂಡ ಅದೇ ರೀತಿ ಬರೀತಾರೆ. ಉದ್ದ ಇಷ್ಟುದ್ದ ಇದೆ, ಸುತ್ತಳತೆ ಇಷ್ಟುದ್ದ ಇದೆ, ತುದಿಲಿ ಈ ಥರ ಇದೆ, ಬ್ಯಾಕ್ಗ್ರೌಂಡಲ್ಲಿ ಈ ಥರ ಇದೆ, ಈ ದೊಣ್ಣೆಯಿಂದ ಹೊಡೆದು ಈ ಗಾಯ ಆಗಿದೆಯಾ ಅಂತ ನಾವು ಪ್ರಶ್ನೆ ಕೇಳ್ತೀವಿ. ಒಂದೊಂದು ಗಾಯಕ್ಕೂ ಒಂದೊಂದು ಪ್ರಶ್ನೆ ಹಾಕತ್ತಾ ಹೋಗ್ತೀವಿ. ಈ ಥರ ಪ್ರತಿಯೊಂದು ಡಾಕ್ಯುಮೆಂಟೈಸ್ ಮಾಡಿದಾಗ 3900 ಪೇಜ್ ದೊಡ್ಡದಲ್ಲ ಅದು. ಆ ಕೇಸ್ಗೆ 24 ತಾಸಲ್ಲಿ ಬರೀತೀರಿ? 24 ತಾಸು ಕೂತ್ಕೊಂಡು 24 ಬರೆದಿಲ್ಲ, ಬರೆದಾಗಿರ್ತದೆ. ಅದನ್ನು ಸಿಂಕ್ರನೈಸ್ ಮಾಡಿ ಚಾರ್ಜ್ ಫ್ರೇಮ್ ಮಾಡೋದಿದೆಯಲ್ಲ, ಭಾಳ ಇಂಪಾರ್ಟೆಂಟು. ಆರೋಪಿಗಳ ಮೇಲೆ ಯಾವ್ಯಾವ ರೀತಿ ಆರೋಪ ಮಾಡೋರೆ ಅಂತ ಒಂದು ಚಾರ್ಜ್ ಶೀಟ್ ಕಾಲಮಲ್ಲಿ ಒಂದು ಕಾಲಮ್ ಇದೆ. ಫಸ್ಟ್ ಕಾಲಮು ಕ್ರೈಮ್ ನಂಬರ್ ಬರಿತೀವಿ, 2ನೇ ಕಾಲಮು ಸೆಕ್ಷನ್ ಆಫ್ ಲಾ ಬರಿತೀವಿ, 3ನೇ ಕಾಲಮು ಕಂಪ್ಲೇಂಟ್ ಅಂತ ಬರಿತೀವಿ, 4ನೇ ಕಾಲಮು ಸಾಕ್ಷಿಗಳ ಹೆಸರುಗಳು ಆರೋಪಿಗಳ ಹೆಸರು ಬರಿತೀವಿ, ಹೆಸರು ವಿಳಾಸ ಎಲ್ಲನೇ, 5ನೇ ಕಾಲಮು ವಿಟ್ನೆಸ್ ಸಾಕ್ಷಿಗಳ ಹೆಸರು ಬರ್ಕೊಂಡು ಹೋಗ್ತೀವಿ, 6ನೇ ಕಾಲಮ್ ಇನ್ನೇನೋ ಇರ್ತದೆ, ಪ್ರಾಪರ್ಟಿ ಏನಿದೆ ಅಂತ ಬರಿತೀವಿ, ಪ್ರಾಪರ್ಟಿ ನಂಬರ್ ಬರಿತೀವಿ. ಹಿಂಗೆ ಬಂದಾಗ ಕೊನೆಯಲ್ಲಿ ಒಂದು 8ನೇ ಕಾಲಮ್ ಇದೆ, ದೊಡ್ಡದಾಗಿರುತ್ತದೋ. ಅಲ್ಲಿ ನಾವು ಚಾರ್ಜ್ ಫ್ರೇಮ್ ಮಾಡ್ತೀವಿ. ಹೆಂಗಿರ್ಬೇಕಂದ್ರೆ ಅದು ಸಂಕ್ಷಿಪ್ತವಾಗಿರಬೇಕು. ಇಡೀ ಮಾಡಿರ್ತಕ್ಕಂಥ ತನಿಖೆಯನ್ನು ಒಂದು ಪೇಜಲ್ಲಿ ಹೇಳ್ಬೇಕು ನಾವು. ದೋಷಾರೋಪಣಾ ಪಟ್ಟಿ ಅಂದರೆ ಅದನ್ನೇ ಮೇಯ್ನ್. ಅದು ಹೇಳಿಕೆಗಳು ಕೊಡೋದು ಇವೆಲ್ಲ ಪೂರಕ ದಾಖಲೆಗಳವು. ಯಾವುದು ಮೆಟೀರಿಯಲ್ ಎವಿಡೆನ್ಸ್ ಕೊಡೋದು, ಇನ್ನೊಂದು ಮಾಡೋದು, ದಾಖಲೆಗಳು ಅದು ಬೇರೆ ಪ್ರಶ್ನೆ. ಆದರೆ ಈ ದೋಷಾರೋಪಣಾ ಪಟ್ಟಿ ಚಾರ್ಜ್ ಶೀಟ್ ಪೇಪರ್ ಇದೆಯಲ್ಲ, ಆ ಪೇಪರಲ್ಲಿ ಮಾಡಿರ್ತಕ್ಕಂಥ ಅಪರಾಧಗಳ ಸಂಪೂರ್ಣ ವಿವರಗಳ ಒಂದು ಸಂಕ್ಷಿಪ್ತವಾದ ವಿವರಣೆ 1 ಪೇಜಲ್ಲಿ 2 ಪೇಜಲ್ಲಿ ಬರಬೇಕು. ಅದನ್ನು ದೋಷಾರೋಪಣೆ ಅದು ಕರೆಕ್ಟಾಗಿರಬೇಕು. ದೋಷಾರೋಪಣಾ ಪಟ್ಟಿಲಿ ಹೌದು, ಒಂದೇ ಪದದಲ್ಲಿ ಒಂದು ಕತೆ ಓದ್ದಂಗೆ ಇರಬೇಕು. ಅದು ಕತೆ ಓದ್ದಂಗೆ ಇರಬೇಕು. ಇಂಥ ದಿನ ಇಷ್ಟು ಗಂಟೆಗೆ ಈ ರೀತಿ ಇಂಥ ಆರೋಪಿಗಳು ಹಿಂಗೆ ಒಳಸಂಚು ಮಾಡಿ ಈ ಥರ ಅವ್ರಿಗೆಲ್ಲ ಇಂಥವ್ರಿಗೆ A1 ಇಂಥವ್ರೆಲ್ಲ ಹೇಳಿ A3 ಹಿಂಗೆ ಕರ್ಕೊಂಬರೋಕೆ ಹೇಳಿ, ಕರ್ಕೊಂಬಂದ್ಮೇಲೆ ಇಂಥವ್ರು ಹಿಂಗೆಲ್ಲ ಹೊಡೆದು, ಆಮೇಲೆ ಮತ್ತೆ A1 E2 ಇವರೆಲ್ಲ ಒಳಗೋಗಿ ಈ ಥರ ಎಲ್ಲ ಹೊಡೆದು ಈ ರೀತಿ ಆರೋಪ ಮಾಡಿರೋದು ರುಜುವಾತ್ ಪಟ್ಟಿದೆ ಅಂತೇಳಿ ನಾವು ಒಂದೇ ಇದರಲ್ಲಿ 1 ಪೇಜು 2 ಪೇಜಲ್ಲಿ ಬರಿತೀವಿ. ಇದನ್ನು ನಾವು ದೋಷಾರೋಪಣಾ ಪಟ್ಟಿ ಅಂತ ಹೇಳ್ತೀವಿ. ಇದು ಬರೆಯೋದಿದೆಯಲ್ಲ ಭಾಳ ಟೆಕ್ನಿಕಾಗಿ ಬರೀಬೇಕು. 10 ಪೇಜ್ ಬರೀಲಿಕ್ಕಾಗಲ್ಲ. ಅದನ್ನ ಆ ಕೇಸಲ್ಲಿ ಲಾಸ್ಟಿಗೆ ನೀವು ಆ ದೋಷಾರೋಪಣಾ ಪಟ್ಟಿ ಬರಿತೀವಿ. ಅದೇನು ನಮಗೆ ದೊಡ್ಡ ಸಮಸ್ಯೆ ಏನಿಲ್ಲ. ನಮ್ಗೆ ಕೆಲಸ ಗೊತ್ತಿದೆ, ಇಡೀ 75 ಕೇಸ್ದೆಲ್ಲ ತಲೆಯಲ್ಲೇ ತುಂಬಿದೆ. ಹಂಗಾಗಿ ಅದನ್ನು ನಾವು ಈಸಿಯಾಗಿ ಬರಿತೀವಿ. ಜಡ್ಜ್ಗೂ ಅರ್ಥ ಆಗಬೇಕು, ಲಾಯರ್ಗೂ ಅರ್ಥ ಆಗಬೇಕು, ಎಲ್ರಿಗೂ ಅರ್ಥ ಆಗಬೇಕು. ಒಂದೊಂದು ಚಾರ್ಜ್ ಶೀಟು ಕೂಡ ಇವರು 17 ಜನ ಇದ್ದಾರೆ. ಇವರು ನೀವು ಬರೀ 3991 ಪೇಜ್ ಹೇಳಿದ್ರಿ. ಇವ್ರು 17 ಜನಕ್ಕೂ 17 ಕಾಪಿ ಕೊಡಬೇಕಲ್ಲ. 17 ಜನಕ್ಕೆ 17 ಕಾಪಿ ಕೊಡಬೇಕು. ಜಡ್ಜಿಗೆ ಒರಿಜಿನಲ್ ಕಾಪಿ ಕೊಡಬೇಕು. ಆಪೋಸಿಟ್ ಲಾಯರ್ಗೆ 17 ಕಾಪಿ ಅವ್ರು ತೊಗೋತಾರೆ. 17 ಜನ ಲಾಯರ್ ಇಟ್ಕೊಂಡಾಗ 17 ಕಾಪಿ ಕೊಡಲೇಬೇಕು ನಾವು. ಅದಲ್ದೇ ಪ್ರಾಸಿಕ್ಯೂಟ್ರ್ ಕೊಡಬೇಕು. ಪ್ರಾಸಿಕ್ಯೂಟ್ರಿಗೆ ಅವ್ನ ಶಿಷ್ಯ ಯಾರೋ ಇರ್ತಾನೆ, ಎಲ್ಲನೂ ಪ್ರಾಸಿಕ್ಯೂಟ್ರೇ ಓದೋಕ್ಕಾಗಲ್ಲ. ಇವನು ಓದ್ಕೋಬೇಕು, ಅವನೊಂದು ಓದಬೇಕು, ಎರಡೂ ಸಪೋರ್ಟಿಂಗ್ ಕೊಡ್ತಾರೆ. ಅವ್ರಿಗೊಂದು 2 ಕಾಪಿ ಕೊಡಬೇಕು. ನಮ್ಮ ಸ್ಟೇಷನ್ಗೊಂದು ಕಾಪಿ ಇಟ್ಕೋಬೇಕು, 1-2 ಇಟ್ಕೋಬೇಕು. ಹಿಂಗಾಗಿ ನಾವು 3991 ಪೇಜಸ್ನ 20 ಕಾಪಿ ಮಾಡಬೇಕು. 20 ಕಾಪಿ ಮಾಡ್ಬೇಕಂತ 24 ತಾಸಲ್ಲಿ ನೀವು ಬರೀತೀರಾ? ಹೌದು. ಸಾರಿ, ಹೌದು. ಸಮ್ಮರಿ ಬರೀತೀರಾ? ಎಲ್ಲ ಮಾಡಿದ್ದೆ. ಪೇಪರ್ನ ಸೆಟ್ ಮಾಡಿ ಚಾರ್ಜ್ ಶೀಟ್ ಕಾಪಿಗಳನ್ನ ಸೆಟ್ ಮಾಡ್ತೀವಿ. ನಾವು 21 ಕಾಪಿ ಮಾಡಬೇಕಾಯ್ತು. ಈಗ ನಾವು ಹೇಳೋದಿಲ್ಲ 500-600 ಪೇಜ್ನ 21 ಸೆಟ್ ಮಾಡಬೇಕು. 21 ಸೆಟ್ ಮಾಡಿಕೊಡ್ಬೇಕು ಈ ಕೋರ್ಟ್ಗೆ. ಅವರು ಕೋರ್ಟಲ್ಲಿ ತಗೊಳ್ತಾರೆ. ಅವರು ನಮ್ಮ ಹತ್ರ ಕೇಳಲ್ಲ. ಅವರು ನಾವು 21 ಜನ ಆರೋಪಿಗಳನ್ನ ಅರೆಸ್ಟ್ ಮಾಡಿದ್ದೀವಿ. 21 ಜನ ಆರೋಪಿಗೂ ಕೂಡ ತೊಗೊಂಡೋಗ್ಬಿಟ್ಟು ದೊಡ್ಡ ಬಾಕ್ಸಲ್ಲಿ ಕೊಟ್ಬಿಟ್ಟು ಅವ್ರದ್ದು ರಿಸೀವ್ ಹಾಕ್ಕೊಂಬರ್ತೀವಿ. ಒಂದೊಂದು ಪೇಜ್ ಒಂದೊಂದು ಚಾರ್ಜ್ ಶೀಟ್ ಕಾಪಿ ಅಂದರೆ 700 ಚಿಲ್ಲರೆ ಪೇಜ್ ಇರ್ತದೆ. ಅದು ವಿಚಾರಣೆ ಸಮಯ ಖಂಡಿತ ಎಲ್ಲ ಒಪ್ಕೊಳ್ತಾರೆ. ಎಲ್ಲ ಸಾಕ್ಷಿ ಕೊಟ್ಟಿದ್ದೀವಲ್ಲ, ಅವ್ರು ಒಪ್ಕೊಳ್ಳೋದೇವ್ರು ಅದಕ್ಕೆ ಪೂರ್ವಕವಾದ ಸಾಕ್ಷಿಗಳು ಎಲ್ಲ ಕೊಟ್ಟಿದ್ದೀವಿ, ಕಲೆಕ್ಟ್ ಮಾಡಿದ್ದೀವಿ. ಅವ್ರು ನೋಡಿದವರೆಲ್ಲ ಹೇಳ್ತಾ ಇದ್ದಾರೆ. ಹೇಳಿದ್ವಿ ಇಲ್ಲ, ನಾನು ಪೊಲೀಸ್ ಕಸ್ಟಡಿ ತಗೊಳ್ಳೇ ಇಲ್ಲ ಅವ್ರನ್ನ. ಎಲ್ಲ ಒಂದೇ ದಿನದಲ್ಲೆಲ್ಲ ಅವ್ರು ಹೇಳಿಕೆಗಳು ಮಾಡ್ಕೊಳ್ತೀವಿ. ನಮಗೆ ಆರೋಪಿ ಶಂಕರ ಬಂದಿರ್ತಾನೆ, ಯಾರ್ಯಾರು ಇದ್ರು ಅಂತ ಹೇಳ್ತಾನೆ, ಕತೆ ಹೇಳ್ತಾನೆ, ಎಲ್ಲ ಹೇಳ್ತಾನೆ. ಅದನ್ನೆಲ್ಲ ನೀಟಾಗಿ ಇಟ್ಕೊಳ್ತೀವಿ. ಅದ್ರ ಮೇಲೆ ಹೆಚ್ಚು ಕಡಿಮೆ
24-36 ಗಂಟೆಯಲ್ಲಿ 21 ಜನನೂ ಅರೆಸ್ಟ್ ಮಾಡಿಬಿಡ್ತೀನಿ ನಾನು. ಕಸ್ಟಡಿ ತಗೊಳ್ಳೋ ಅವಶ್ಯಕತೆನೇ ಬರೋಲ್ಲ ನನಗೆ ಅವಾಗ. ಪೊಲೀಸ್ ಕಸ್ಟಡಿ ನಾನು ತಗೊಳ್ಳಿಲ್ಲ ಅವಾಗ. ಎಲ್ಲ ನಾವೇ ಜೊತೆಲಿ ಇರ್ತೀವಿ, ನಾನು ನಮ್ಮ ACP ಎಲ್ಲ ಇರ್ತಾರೆ ಅವಾಗ. ಒಪ್ಕೊಳ್ತಾರೆ, ಎಲ್ಲ ಒಪ್ಕೊಂಡು ಮಾಡಿದ್ದೆಲ್ಲ ಹೇಳ್ತಾರೆ, ಎಲ್ಲ ಸಾಕ್ಷಿ ಸಿಗ್ತಾವಲ್ಲ ನಮಗೆಲ್ಲ ಸಂಗ್ರಹಿಸಿರ್ತೀವಿ, ಎಲ್ಲ ನಡೀತಾ ಇರುತ್ತೆ ಹಿಂಗೆ. ನಮಗೆ ಮೇಯ್ನ್ ಎಂತಂದರೆ ಅವ್ರಿಗೆ ಆರೋಪಿಗಳು ಯಾವ ರೀತಿ ವಿರೋಧ ಸಾಕ್ಷಿಗಳನ್ನ ಇಟ್ಕೋತಾರೆ, ಲಾಯರ್ ಇಟ್ಕೋತಾರೆ ಅಂದ್ರೆ ಇಂಪಾರ್ಟೆಂಟು. ಈತ ಬೆಂಗಳೂರಿಂದ ಯಾರೋ ಒಬ್ಬ ದೊಡ್ಡ ಲಾಯರ್ ಇಟ್ಕೊಂಡಿದ್ದ, ಶಿಕ್ಷೆ ಎಲ್ಲ ನನ್ನ ಸಾಕ್ಷಿನೇ ಹೆಚ್ಚು ಕಡಿಮೆ 3 ಡೇಸ್ ತಗೊಳ್ತು. ನನ್ನ ವಿಟ್ನೆಸ್, ನಾನು ಸಾಕ್ಷಿ ಕೊಟ್ಟಿದ್ದೆ, ನಂದೇ 3 ದಿವಸ ಹಿಡಿತು ಈ ಕೇಸ್ ಕೋರ್ಟಲ್ಲಿ. ಹೌದು, ಅಪೋಸಿಟ್ ಮಂಟಲಿಂಗಿನ ಕಡೆಯಿಂದ ಕ್ರಾಸ್ ಮಾಡಲಿಲ್ಲ, ಬರಲೇ ಇಲ್ಲ. ಎಲ್ಲ ಶಂಕರ ಎಲ್ಲ ನೀಟಾಗಿ ಹಿಡಿದ, ಅವನದು 1-2 ದಿವಸ ನಡೀತು, ಹೆಚ್ಚು ಕಡಿಮೆ ಅಂತಂತೂ ನಡೀತಾ ಬರ್ತಾಯಿತ್ತು. ಕ್ರಾಸ್ ಕ್ವಶನ್ ಹಾಕ್ತಾ ಇದ್ರಿ ಶಂಕರನಿಗೆ, ಸಿಕ್ಕಾಪಟ್ಟೆ ಆಗ್ತಿದ್ದ ಅವನು ಭಾಳ ಹೆಂಗಿದ್ದೆ ಅಂದರೆ ಅವನಿಗೆ ಎಷ್ಟು ಬ್ರಿಲಿಯಂಟ್ ಅಂದ್ರೆ, ಅವನು ಎಷ್ಟು ರಿಯಲೈಸ್ ಆದ ಮನುಷ್ಯ ಅಂದರೆ, ಅವನ ಮಂಡ್ಯ ಜೈಲಲ್ಲಿ ಇಡಿಸಿದ್ದೆ. ಸರ್ ಪುಸ್ತಕಗಳು ಬೇಕು ಓದೋಕ್ಕೆ ಅಂದಾಗ, ನಾನು ಕಾನೂನು ಪುಸ್ತಕ ಬೇಕು ಅಂದಾಗ ಕಾನೂನು ಪುಸ್ತಕ ಓದ್ಬಿಟ್ರೆ ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್ ಓದ್ಬಿಟ್ಟು ಅವನು ನನಗೆ ಪಾಠ ಹೇಳಕ್ಕೆ ಬರ್ತಿದ್ದ ಅವನು. ಸರ್ ಈ ಸೆಕ್ಷನ್ ಹಿಂಗೆ ಹೇಳುತ್ತೆ ಅಂತ ಜೈಲಲ್ಲಿ. ನಾನು ಜೈಲಿಗೆ ಪಾಠ ಬುಕ್ಕೆಲ್ಲ ಕೊಡಿಸಿದ್ದೆ ಓದೋಕ್ಕೆ. ಅಪ್ರೂವರ್ ಆಗಿದ್ದವನಿಗೆ. ಅವನೆಲ್ಲ ತಿಳ್ಕೊಂಬಿಟ್ಟು ನನಗೆ ಸರ್ ಈ ಥರ ಹೇಳೋಣ ಸರ್, ಹಿಂಗಿದೆ ಸರ್, ಜಡ್ಜಿಗೆ ಕ್ವಶನ್ ಕೇಳೋಲ್ಲ ಅವ್ರಿಗೆ ಆಗ್ಬಿಟ್ಟಿದ್ದ ಅವನು. ಸರ್ ಅವ್ರು ಹಂಗೆ ಕೇಳ್ತವ್ರು, ಸರಿ ಇಲ್ಲ ಸರ್, ನಾನು ಹೇಳ್ತಾರೆ ಇದು ಕರೆಕ್ಟ್ ಸರ್ ಅಂತ ಹೇಳೋಣ. ಅವನು ಅಪ್ರೂವರು ಬದಲಾವಣೆ ಅಷ್ಟು ಮಾಡಿದ್ದೆ ಅವನಿಗೆ. ಬದಲಾವಣೆ ಅವನಿಗೂ ನಂಬಿಕೆ ಇತ್ತು. ತನಿಖಾಧಿಕಾರಿ ಮನಸ್ಸು ಮಾಡೋರು ಎಲ್ಲಿಗೆ ಬೇಕಾದ್ರೂ ಟಚ್ ಮಾಡ್ಬೋದು. ತನಿಖಾಧಿಕಾರಿಗಳಿಗೆ ನಮ್ಮ ಇಂಡಿಯನ್ ಲಾನಲ್ಲಿ ವಿಶಾಲವಾದ ಒಂದು ಅಧಿಕಾರ ಇದೆ. ಅದು ಹೆಡ್ ಕಾನ್ಸ್ಟೇಬಲ್ ತನಿಖೆ ಮಾಡಿದ್ರು ಅಷ್ಟೇ, SP ತನಿಖೆ ಮಾಡಿದ್ರು ಅಷ್ಟೇ, ಅವನಿಗೆ ಎಲ್ಲ ವಿಶಾಲವಾದ ಎಲ್ಲಿಗೆ ಬೇಕಾದ್ರೂ ಕೈ ಹಾಕ್ಬೋದು ಅವನು. 5 ವರ್ಷ ಇದು ಒಟ್ಟಾರೆ ಕೋರ್ಟಲ್ಲಿ ವಿಚಾರಣೆ ಆಗುತ್ತೆ. ಹೌದು ನಿಮ್ಮ ಕೇಸು. ಹೌದು, 5 ವರ್ಷನೂ ನೀವೇ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದ್ರೆ ನೀವೇ ಅದಕ್ಕೆ. ಹೌದೌದು. ಅಲ್ಲ, ತನಿಖಾಧಿಕಾರಿ ಅಂದ್ರೆ ನಾನು ಟ್ರಾನ್ಸ್ಫರ್ ಆಗ್ಬಿಡ್ತೀನಿ. ಆಮೇಲೆ ನಾನು 2006ರಲ್ಲಿ ಕೇಸ್ ಮಾಡ್ತಿದ್ದು, ನಾನು 2007 ಆಗಸ್ಟ್ ಸೆಪ್ಟೆಂಬರಲ್ಲಿ ಟ್ರಾನ್ಸ್ಫರ್ ಆಯ್ತೀನಿ. ಇಲ್ಲೇ ಮೈಸೂರು NR ಟ್ರಾಫಿಕಲ್ಲಿ ಇರ್ತೀನಿ. ಆಮೇಲೆ ಅವನಿಗೆಲ್ಲ ಗಿರೋಲೆಲ್ಲ ಆಗ್ತಾ ಇರ್ತಾನೆ ಮಂಟಲಿಂಗಯ್ಯ. ನಾನು ಇಲ್ಲೇ ಇದ್ರು ನನಗೆ ಒಪಿನಿಯನ್ ಕೇಳ್ತಿದ್ರು ಅದು ಕಮಿಷನರು. ಮೋಹನ ಕೇಸಲ್ಲಿ IO ಇದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ, ಅವ್ರನ್ನೇ ಕೇಳಿ ಅನ್ನೋರು. ನಾನು ಕೊಡಬೇಡಿ ಅಂತ ಬರೆಸ್ತಿದ್ದೆ. ಹೌದೌದು 2007ರಲ್ಲಿ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಪದಕ ಬಂತು ನನಗೆ. ಇದೇ ಮಂಟಲಿಂಗಯ್ಯನ ಪ್ರಕರಣದಲ್ಲಿ. ಹೌದೌದು, ತನಿಖೆ ಮಾಡಿ ಎಲ್ಲ ಮಾಡಿದ್ದಕ್ಕೆ. ಹೌದು, ಏಕೆಂದರೆ ಆ ಚಾರ್ಜ್ ಶೀಟ್ ಅವತ್ತು ನಾವು ಮಾಡಿ CC ನಂಬರ್ ತೊಗೊಳ್ಳಿಲ್ಲ ಅಂದಿದ್ರೆ CID ಹೊಟ್ಟಾಯ್ತೈತಿ ಕೇಸು. ಮೆಮೊ ರೆಡಿ ಆಗಿಬಿಟ್ಟಿತ್ತು ಸರ್ಕಾರದಿಂದ, ಈ ಕೇಸ್ನ CIDಗೆ ಹ್ಯಾಂಡ್ ಓವರ್ ಮಾಡಿ ಅಂತೇಳಿ. ಇನ್ಫ್ಲೂಯೆನ್ಸ್ ಮಾಡೋಕ್ತಿದ್ರು. ನಾವು CC ನಂಬರ್ ತಂದ್ಬಿಟ್ಮೇಲೆ CIDಗೆ ಹೋಗೋಕ್ಕಾಗಲ್ಲ. ತನಿಖೆ ಮುಗಿದಿದೆ ಅಂತಲೇ ಅರ್ಥ ನಮ್ಮದು. ತನಿಖೆ ಮುಗಿದ್ಮೇಲೆ CID ಕೊಡೋಕ್ಕೆ ಬರಲ್ಲ. ಹಾಗಾದ್ರೆ ದರ್ಶನ್ ಕೇಸಲ್ಲೂ ಈಗ CID ಮಾಡ್ಬಿಡ್ಬೋದಿತ್ತು, ಇನ್ಫ್ಲೂಯೆನ್ಸ್ ಮಾಡೋರಿದ್ರೆ? ಇಲ್ಲ, ಇದು ಎಂಟೈರ್ ಚಾರ್ಜ್ ಶೀಟ್ ತನಿಖೆನೇ ಮುಗ್ದೈತಲ್ಲ ಈಗ. CC ನಂಬರು ಬಂದಾಗೋಯ್ತು. ಇಲ್ಲಿ ಏನಾಗಿದೆ, ಸರ್ಕಾರವೇ ಭಾಳ ಹಿತಾಸಕ್ತಿನೂ ಸ್ವಲ್ಪ ಮುಖ್ಯಮಂತ್ರಿಗಳು ಭಾಳ ಚೆನ್ನಾಗಿ ಇದು ಮಾಡಿದ್ದಾರೆ. ಅಷ್ಟು ಇನ್ಫ್ಲೂಯೆನ್ಸ್ ಆಗಲಿಲ್ಲ. ಯಾಕೆಂದ್ರೆ ಅವ್ರಿಗೆಲ್ಲ ನಮ್ಮ ಕಮಿಷನರು ಅಲಾಂಗ್ ವಿತ್ ಫೋಟೋ ಸಮೇತ, ಇಂಜೂರ್ಡ್ ಸಮೇತ ಎಲ್ಲವನ್ನೂ ಎಕ್ಸ್ಪ್ಲೈನ್ ಮಾಡಿಬಿಟ್ಟಿದ್ರು ಹೋಗಿ. ದರ್ಶನ್ ಅರೆಸ್ಟ್ ಮಾಡೋಕ್ಕೆ ಮೊದಲೇ ಅವ್ರಿಗೆಲ್ಲ ಮಾತಾಡಿದ್ದಾರೆ. ಅವರು ಹೇಳ್ಪಟ್ಟಿದ್ದು ನಾನು ಮುಖ್ಯಮಂತ್ರಿಗಳಿಗೆ, ಗೃಹ ಸಚಿವರಿಗೆ ಎಲ್ರಿಗೂ ಮಾತಾಡಿ, ಅವ್ರು ಇಷ್ಟೊಂದು ಇದ್ದಿದ್ಮೇಲೆ ನೀವೇನೋ ಮುಂದುವರಿರಿ ಅಂತ ಏನೋ ಹೇಳಿದ್ರು ಅಂತ ಕೇಳ್ಪಟ್ಟೆ. ಅದ್ರ ಮೇಲೆ ಮುಂದುವರೆದಿರೋದು ಗೊತ್ತಿತ್ತು ಅವ್ರು ಮುಂದೆ ಫ್ಯೂಚರ್ ಇದು ಇನ್ಫ್ಲೂಯೆನ್ಸ್ ಆಗುತ್ತೆ ಅಂತೇಳಿ. ಹಾಗಾಗಿ ಅದೆಲ್ಲ ಅಷ್ಟು ಕ್ರಿಯಾಲಿಟಿನ ಅವರು ನೋಡಿದಾಗ ಕೆಲವೊಂದು ವಿಚಾರದಲ್ಲಿ ಅವರು ಅಷ್ಟೊಂದು ಮಾನವೀಯತೆ ಪ್ರದರ್ಶಿಸಲೇಬೇಕಾಗ್ತದೆ. ತಪ್ಪುಗಳಾದಾಗ ಸಪೋರ್ಟ್ ಮಾಡಲ್ಲ ಅವರು. ಸ್ವಲ್ಪ ನೀವು ಒಂದು ದಿವಸ ಲೇಟ್ ಮಾಡಿದ್ರೆ CID ಹೋಗೋದು. ಹೌದೌದು, ಹಿಂದೊಂದು ದಿವಸ ಮೆಮೊ ಆಗ್ಬಿಟ್ಟಿತ್ತು. ಕೊನೆಗೆ ನಾವೇನು ಮಾಡಿದ್ರೆ, ಹಿಂದಿನ ದಿವಸನೇ ಬೆಳಿಗ್ಗೆ 9 ಗಂಟೆ ಕೂತರು, ಬೆಳಿಗ್ಗೆ 6 ಗಂಟೆ ತನಕ ಚಾರ್ಜ್ ಶೀಟ್ ಮಾಡಿ 6 ಗಂಟೆಗೆ ನಮ್ಮ ಪಬ್ಲಿಕ್ ಪ್ರಾಸಿಕ್ಯೂಟ್ರ್ ಕೊಟ್ಟು ಅವರಿಂದ ಸ್ಕ್ರೂಟಿನಿಗೆ ಓಪನ್ ಮಾಡಿಸಿ, ಓಕೆ ಚಾರ್ಜ್ ಶೀಟ್ ಓಕೆ ಇದೆ ಅಂತೇಳಿ ತೊಗೊಂಡೋಗಿ ಅವ್ರ ಹತ್ರ ಸೈನ್ ಮಾಡಿಸಿ ಕೋರ್ಟು ಕೊಟ್ಬಿಟ್ಟು CC ನಂಬರ್ ಅಲ್ಲೇ ತಗೊಂಬತ್ತೀನಿ ನಾನೇ ಹೋಗ್ಬಿಟ್ಟು ಕೊಟ್ಬಿಟ್ಟು ಇಟ್ಕೋತೀವಿ. ಇವ್ರು ಮೆಮೊ ಬರ್ತದಲ್ಲ CID ಅವ್ರದ್ದು, ಬಂದಾಗ ಇಲ್ಲ ಇದು ಆಲ್ರೆಡಿ ಚಾರ್ಜ್ ಶೀಟ್ ಆಗಿ CC ನಂಬರ್ ಬಂದಿದೆ ಅಂತ ನಾವು ರಿಪ್ಲೈ ಹಾಕ್ಬಿಡ್ತೀವಿ. ತನಿಖೆ ಪೆಂಡಿಂಗ್ ಇದ್ರೆ ಮಾತ್ರ CID ಕೊಡೋಕ್ಕೆ ಸಾಧ್ಯ. ತನಿಖೆ ಮುಗ್ದೋಗಿ ಕೋರ್ಟ್ಗೆ ಹೋಗಿ CC ನಂಬರ್ ಬಂದಿರೋ ತನಿಖೆ CID ಕೊಡೋ ಅವಶ್ಯಕತೆ ಬರುತ್ತೆ. 21 ಜನ ಇರ್ತೀರಂದ್ರೆ ಏನಾಗುತ್ತೆ? 21 ಜನದಲ್ಲಿ 18 ಜನಕ್ಕೂ ಸಮಾನವಾದ ಶಿಕ್ಷೆ, ಎಲ್ರಿಗೂ ಜೀವಾವಧಿ ಶಿಕ್ಷೆ ಆಗ್ತದೆ. ನಾನೇನು 8 ಸೆಕ್ಷನ್ FIR ಹಾಕಿದ್ದೆ. 8 ಸೆಕ್ಷನ್ ಅಂದರೆ ಮರ್ತಿದ್ದೀನಿ. 302 ಫಸ್ಟು 201 ಬರ್ತದೆ, ಕಾನ್ಸ್ಪಿರಸಿ ಮಾಡ್ತಾರೆ, ಆಮೇಲೆ ಬಂದು ಕಿಡ್ನ್ಯಾಪ್ ಮಾಡ್ತಾರೆ, ಮರ್ಡ್ರು ಮಾಡ್ತಾರೆ, ಟ್ರಾನ್ಸ್ಪೋರ್ಟಿಂಗ್ ಮಾಡ್ತಾರೆ, ಎಲ್ಲ ಆಮೇಲೆ ಮಾಮೂಲಿ 143, 144, 145, 146 ಅಂತೇಳಿ ಕಾಮನ್ ಇಂಟೆನ್ಷನ್ 149 ಸೆಕ್ಷನ್ ಹಾಕ್ತೀವಿ. ಅಕ್ರಮ ಕೂಟ ಕಟ್ಕೊಂಬರ್ತಾರೆ, ಎಲ್ಲ ಮಾಡಿ ಎಳ್ಕೊಂಡು ಇದು ಮಾಡ್ತಾರಲ್ಲ, ಇದೆಲ್ಲ ಸೇರ್ಕೊಂಡಾಗ ಒಂದು 8 ಸೆಕ್ಷನಲ್ಲಿ 8 ಸೆಕ್ಷನಲ್ಲೂ ಕೂಡ ಇರ್ತಕ್ಕಂಥ ಎಲ್ಲ ಅದರಲ್ಲಿ 21 ಜನದಲ್ಲಿ 3 ಜನ ಟ್ರಯಲ್ ಮುಗಿಯೋದ್ರೊಳಗೆ ಸತ್ತೋಗ್ತಾರೆ. ಇನ್ನು 18 ಜನ ಇರ್ತಾರೆ. ಇನ್ನು 18 ಜನಕ್ಕೂ ಕೂಡ ಎಲ್ಲ ಸೆಕ್ಷನ್ ಮೇಲೂ ಸಮಾನವಾದ ಶಿಕ್ಷೆಗಳನ್ನ ಕೊಡುತ್ತೆ ಕೋರ್ಟು. ಬಹುಶಃ ಇದು ಅಪರೂಪ ಇದು. ಈಗ ನೋಡಿ, ಈ ದರ್ಶನ್ ಕೇಸಲ್ಲಿ ಕಿಡ್ನ್ಯಾಪ್ ಮಾಡಿದವರು ಮರ್ಡ್ರಿಗೆ ಬರೋಲ್ಲ, ಅವರು ಕಾನ್ಸ್ಪಿರಸಿಲೂ ಇಲ್ಲ ಅವರು. ಹಾಗಾಗಿ ಅವೆರಡು ಸೆಕ್ಷನ್ ಅವ್ರಿಗೆ ಅಪ್ಲೈ ಆಗೋಲ್ಲ.
ಕಿಡ್ನ್ಯಾಪ್ ಮಾತ್ರ ಅಪ್ಲೈ ಆಗ್ತದೆ. ಅವ್ರು ಯಾರೋ ಒಂದು 4-5 ಜನಕ್ಕೆ ಕರ್ಕೊಂಬಂದವನು ಇನ್ನೊಂದು ಯಾರೋ ಇಬ್ಬರು ಕರ್ಕೊಂಬರ್ತಾರೆ, ಬರಬೇಕಾದ್ರೆ ಅವೇನೋ ಇದೆಲ್ಲ ಕಿತ್ಕೋತಾರೆ ನೋಡಿ. ಅಲ್ಲಿ ಒಂದು ರಾಬ್ರಿ ಕೇಸ್ ಹಾಕವ್ರೆ, ಯಾಕೆಂದ್ರೆ ಅವನ ಹತ್ರ ಚೈನೆಲ್ಲ ಕಿತ್ಕೋತಾರೆ ಇವರು ರೇಣುಕಾಸ್ವಾಮಿ ಹತ್ರ. ಅಂದರೆ ಇವ್ರು ಯಾರು ಆ ಸೆಕ್ಷನ್ ಕೂಡ ಹಾಕಿದ್ದಾರೆ ಅದರಲ್ಲಿ. ಅವ್ನು ಹೊಡೆದು ಬಡದು ಎಲ್ಲ ಇದು ಮಾಡಿ ಕರ್ಕೊಂಬರ್ಬೇಕಾದ್ರೆ ಅವನ ಹತ್ರ ಇದ್ದ ಆರ್ಟಿಕಲ್ಸ್ ಕಿತ್ಕೋತಾರೆ. ಸೊ ಆ ಸೆಕ್ಷನ್ ಹಾಕಿದ್ದಾರೆ ಅಲ್ಲಿ. ಇಟ್ ಕ್ಯಾನ್ ಬಿ ಅ ಫ್ರೂಡ್, ಅದು ಅಪ್ಲೈ ಆಗ್ತದೆ ಅವ್ರಿಗೆ, ಅದು ಇವ್ರಿಗೆ ಅಪ್ಲೈ ಆಗೋಲ್ಲ. ಚೈನ್ ಕಿತ್ಕೊಳ್ಳೋದು ಇವ್ರಿಗೆ ಅಪ್ಲೈ ಆಗೋಲ್ಲ. ಒಳಸಂಚು ಮಾಡಿದವ್ರಿಗೆ, ಗಲಾಟೆ ಮಾಡಿದವ್ರಿಗೆ, ಹೊಡೆದವ್ರಿಗೆ. ಬಟ್ ಮೂರು ಇದು ಅಪ್ಲೈ ಆಗ್ತದೆ ಯಾರಿಗೆ? ಒಳಸಂಚು ಮಾಡಿದವ್ರಿಗೆ. ಒಳಸಂಚು ಮಾಡಿದ್ದಕ್ಕೂ ಅವರೇ, ಒಳಸಂಚು ಮಾಡಿ ಕಿಡ್ನ್ಯಾಪ್ ಮಾಡಲಿಕ್ಕೂ ಪ್ರೇರಣೆ ಅವರೇ, ಪ್ರೇರಣೆ ಮಾಡಿ ಹೊಡೆಯೋಕ್ಕೂ ಅವರೇ ಪ್ರೇರಣೆ. ಹಂಗಾಗಿ ಅವರು 4-5 ಜನಕ್ಕೆ 3 ಅಪ್ಲೈ ಆಗ್ತದೆ ಅಲ್ಲ. ಅದು ತುಂಬ ಅಮಾನ್ಯವಾಗಿ ಮಾಡೋ ಅವಶ್ಯಕತೆ ಇರಲಿಲ್ಲ. ಹಂಗೆ ಇದ್ದಿರ್ಬೇಕಾದ್ರೆ ಮನೆ ಒಳಗೆ ಹೋಗ್ಬಿಟ್ಟು ಯಾರಾದರೂ ಒಂದೊಂದು ಸ್ಟ್ಯಾಂಗ್ಲೇಟ್ ಮಾಡಿಬಿಟ್ಟಿದ್ರು, ಈ ಥರ ಕುತ್ತಿಗೆ ಇಟ್ಬಿಟ್ಟು ಹಿಂಗೆಲ್ಲ ಹಿಡಿದ್ಬಿಟ್ಟಿದ್ರು, ಸತ್ತೇ ಹೋಗಿರೋಣ ಅವಳು. ಇಷ್ಟು ಆಯ್ತಿಲ್ಲ ಅವಳಿಗೆ. ಅಷ್ಟೊಂದು ಕ್ರೂಯಲಾಗಿ ಮಾಡೋ ಅವಶ್ಯಕತೆ ಏನಿತ್ತು? ಅವಳೆ ಅಷ್ಟೊಂದೆಲ್ಲ ಮನೆ ಬಂದಂಗೆ ಸಿಕ್ಕಾಬಟ್ಟೆ ಎಲ್ಲ ಮಾಡಿ ಹೊಡೆದಿದ್ದಾರೆ. ಮನಸ್ಸೋ ಇಚ್ಛೆ ಹೊಡೆದು ಮಾಡ್ಕೊಂಡು ಇರೋದು. ಅದೇ ರೀತಿ ಆಗಿದೆ ಖಂಡಿತ. ಅದಕ್ಕಿಂತ ಕ್ರೂರತ್ವ ಇದೆ ಇದರಲ್ಲಿ, ಅದಕ್ಕಿಂತ ಕ್ರೂರತ್ವ ಇದೆ. ಆ ಇನ್ಸಿಡೆಂಟ್ಗಳು ನೋಡಿದಾಗ ಎಲ್ಲ ನೋಡಿದಾಗ ಹೊಡಿತಾರೆ, ಗೋಡೆಗೆ ಎಸಿತಾರೆ, ಕಾಲಲ್ಲಿ ಒದಿತಾರೆ, ಲಾರಿಗೆ ತೊಗೊಂಡೋಗಿ ಲಾರಿ ಬಂಪರ್ಗೆ ತೊಗೊಂಡೋಗಿ ತಲೆನೇ ಡಿಚ್ಚಿ ಹೊಡಿಸ್ತಾರೆ, ಕರೆಂಟ್ ಕೊಡ್ತಾರೆ, ಮೆಗ್ಗರ್ ಕರೆಂಟ್ ಕೊಡ್ತಾರೆ. ಮೆಗ್ಗರು ಬೇರೆ ಯಾವುದೋ ಹೇಳೋದ, ಬೇರೆ ಅದೇ ಸತ್ತೋಗ್ಬಿಟ್ಟಿದ್ದಾನೆ ಅನ್ಕೊಂಡು ಬದುಕಲಿಕ್ಕೋಸ್ಕರ ಕರೆಂಟ್ ಶಾಕ್ ಕೊಟ್ಟರು ಅಂತಲೂ ಕೇಳ್ಪಟ್ಟಿದ್ದೀನಿ ನಾನು. ಅದೆಷ್ಟು ಮಟ್ಟಿಗೆ ಸತ್ಯನೋ ಸುಳ್ಳೋ ಗೊತ್ತಿಲ್ಲ ನನಗೆ ಅದು. ಸೊ ಅವತ್ತು ಹೇಗಿತ್ತು ರಿಯಾಕ್ಷನ್? 18 ಜನರದ್ದು ನಿಮ್ಮ ಕೇಸ್ ಆದ ದಿವಸ ತುಂಬ ದುಃಖಪಟ್ಟರು ಅವರು. ನಮ್ಗೆ ಅನ್ಯಾಯ ಆಗೋಯ್ತು ಅಂತ. ಅಯ್ಯೋ, ಕೋರ್ಟ್ ತುಂಬ ಜನ ನೋಡ್ಬೇಕಾಯ್ತು ಅವತ್ತು ದಿವಸ. ಜಡ್ಜ್ಮೆಂಟ್ ಆದಾಗ ತುಂಬ ಜನ ಎಲ್ಲ ತುಂಬ ಸೇರಿದ್ರು, ತುಂಬ ಜನ ಸೇರ್ಕೊಂಬಿಟ್ಟಿದ್ರು. ಜಡ್ಜ್ಮೆಂಟ್ ಆಗ್ತಾಯಿದೆ ಅಂತೇಳಿ ಅವ್ರ ಫ್ಯಾಮಿಲಿ ಇರ್ಬೋದು, ಪಬ್ಲಿಕ್ ಇರ್ಬೋದು. ಯಾಕೆಂದರೆ ಇವನು ಅಷ್ಟೊಂದು ಇದಾಗ್ಬಿಟ್ಟಿದೆ, ಎಸ್ಟಾಬ್ಲಿಷ್ ಆಗಿದ್ದ. ಎಸ್ಟಾಬ್ಲಿಷ್ ಆಗಿದ್ದಕ್ಕೆ ಕಾರಣ ಒಂದು ಶಿಕ್ಷೆ ಆಯಿತು ಅಂತ ಗೊತ್ತಾಯ್ತೇನೆ ಜನ ಜಾಸ್ತಿ ಸೇರಿದ್ರು.